ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಾವು ಈಗಾಗಲೇ 6ರಿಂದ 10ನೇ ತರಗತಿಯ ಏನು ಕ್ಲಾಸ್ಗಳಿದೆ ಅವುಗಳೆಲ್ಲವನ್ನು ಕಂಪ್ಲೀಟ್ ಮಾಡ್ತಿದ್ವಿ. ಪ್ರತಿಯೊಂದು ಚಾಪ್ಟರ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ಎನ್ನುವಂತಹದನ್ನು ಎಕ್ಕಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ 18ನೇ ಚಾಪ್ಟರ್ಗಳಾದ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು, ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದು ಕೂಡ ಈ ಪ್ರಶ್ನೆಗಳಿವೆ ಅತ್ಯಂತ ಇಂಪಾರ್ಟೆಂಟು, ಪದೇ ಪದೇ ಎಕ್ಸಾಮಲ್ಲಿ ರಿಪೀಟ್ ಆಗುವಂತಹ ಪ್ರಶ್ನೆಗಳಾಗಿರ್ತವೆ. ಓಕೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಕರ್ನಾಟಕ ಏಕೀಕರಣ ಮತ್ತು ಗಡಿ ವಿವಾದಗಳು. ಪ್ರಶ್ನೆ: ಕವಿರಾಜ ಮಾರ್ಗ ಕೃತಿಯಲ್ಲಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ? ಕಾವೇರಿಯಿಂದ ಗೋದಾವರಿಯವರೆಗೆ. ಇನ್ನು ಮುಂದಿನ ಪ್ರಶ್ನೆ: ಕರ್ನಾಟಕ ಏಕೀಕರಣ ಚಳವಳಿಗೆ ಸಾಂಸ್ಥಿಕ ರೂಪ ನೀಡಿದ ಸಂಸ್ಥೆ ಯಾವುದು ಅಂದರೆ ಕರ್ನಾಟಕದ ವಿದ್ಯಾವರ್ಧಕ ಸಂಘ. ಯಾವುದು? ವಿದ್ಯಾವರ್ಧಕ ಸಂಘ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವಾಗ ಸ್ಥಾಪನೆಯಾಯಿತು? 1890ರಲ್ಲಿ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಅಧ್ಯಕ್ಷರು ಯಾರಂದರೆ ರಾಹ ದೇಶಪಾಂಡೆ. ಯಾರು? ರಾಹ ದೇಶಪಾಂಡೆ. ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಆರಂಭವಾಯಿತು? 1915ರಲ್ಲಿ. ಉದಯವಾಗಲಿ ನಮ್ಮ ಚೆಲುವ ನಾಡು ಗೀತೆಯನ್ನು ರಚಿಸಿದವರು ಉಯಿಲಗೊಳ ನಾರಾಯಣ ರಾವ್. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಮಹಾತ್ಮ ಗಾಂಧೀಜಿಯವರು. ಏಕೀಕರಣಕ್ಕೂ ಮುನ್ನ ಕರ್ನಾಟಕವು ಎಷ್ಟು ಆಡಳಿತ ಘಟಕಗಳಲ್ಲಿ ಹಂಚಿ ಹೋಗಿತ್ತು ಅಂದರೆ 20. ಕರ್ನಾಟಕ ಗತವೈಭವ ಪುಸ್ತಕ ಬರೆದವರು ಯಾರು? ಆಲೂರು ವೆಂಕಟರಾಯರು. ಕರ್ನಾಟಕ ಕುಲ ಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತೆ? ಆಲೂರು ವೆಂಕಟರಾಯರು. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಯಾವಾಗ ಸ್ಥಾಪನೆಯಾಯಿತು? 1952. ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ 58 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿ ನಿಧನ ಹೊಂದವರು ಪೊಟ್ಟಿ ಶ್ರೀರಾಮುಲು. ಆಂಧ್ರ ಪ್ರದೇಶ ರಾಜ್ಯ ಯಾವಾಗ ರಚನೆಯಾಯಿತು ಅಂದರೆ 1953ರಲ್ಲಿ. 1953ರಲ್ಲಿ ಆಂಧ್ರ ಪ್ರದೇಶ ರಚನೆಯಾದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಲಾಯಿತು? 7 ತಾಲೂಕುಗಳನ್ನು. ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಎಸ್ ಫಜಲ್ ಆಲಿ. ಫಜಲ್ ಆಲಿ ಆಯೋಗದ ಇತರ 2 ಸದಸ್ಯರು ಅಂದರೆ ಎಚ್.ಎನ್. ಕುಂಜರು ಮತ್ತು ಕೆ.ಎಂ. ಪಣಿಕರ್. ಓಕೆ, ಫಜಲ್ ಆಲಿ ಆಯೋಗವು ತನ್ನ ವರದಿಯನ್ನು ಯಾವಾಗ ಸಲ್ಲಿಸಿತು? 1955ರಲ್ಲಿ. ವಿಶಾಲ ಮೈಸೂರು ರಾಜ್ಯ ಯಾವಾಗ ಸ್ಥಾಪನೆಯಾಯಿತು ಅಥವಾ ಅಸ್ತಿತ್ವಕ್ಕೆ ಬಂತು? 1956 ನವೆಂಬರ್ 1. ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪ. ಏಕೀಕೃತ ನೆನಪಲ್ಲಿರಲಿ, ಏಕೀಕೃತ ಅಂದರೆ ಏಕೀಕರಣ ಆದಮೇಲೆ. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ಹೆಸರಿಡಲಾಯಿತು? 1973 ನವೆಂಬರ್ 1ರಂದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದವಾಗ ಇದ್ದಂತಹ ಮುಖ್ಯಮಂತ್ರಿ ಯಾರು ಅಂದರೆ ಡಿ ದೇವರಾಜ್ ಅರಸು. ಯಾರು? ಡಿ ದೇವರಾಜ್ ಅರಸು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಿನ ಗಡಿ ವಿವಾದ ಅಧ್ಯಯನ ಮಾಡಲು ರಚಿಸಿದ ಆಯೋಗ ಯಾವುದಂದರೆ ಮಹಾಜನ್ ಸಮಿತಿ. ಮಹಾಜನ್ ಸಮಿತಿ ಅಂದರೆ ಸಾಕು, ಯಾವುದು? ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಗಡಿ ಅಧ್ಯಯನ. ಓಕೆ. ಕಾಸರಗೋಡು ಪ್ರದೇಶವನ್ನು ಕೇರಳಕ್ಕೆ ಸೇರಿಸಿದ್ದನ್ನು ವಿರೋಧಿಸಿ ಹೋರಾಡಿದ ಪ್ರಮುಖ ಕವಿ ಕಯ್ಯಾರ ಕಿಞ್ಞರೈ. ಬೆಳಗಾವಿಯಲ್ಲಿ ನಿರ್ಮಿಸಿದ ಶಾಸನ ಸಭೆಗಳ ಕಲಾಪ ನಡೆಯುವ ಕಟ್ಟಡದ ಹೆಸರು ಸುವರ್ಣಸೌಧ. ಅಲ್ಲಿರೋದು ಇಲ್ಲಿ ವಿಧಾನಸೌಧ. ಇನ್ನು 19ನೇ ಪಾಠವನ್ನು ನೋಡೋಣ. ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು. ಪರಿಸರ ಚಳುವಳಿ ಜಾಗತಿಕ ಮಟ್ಟದಲ್ಲಿ ಯಾವಾಗ ಆರಂಭವಾಯಿತು ಅಂದರೆ 1970ರಲ್ಲಿ. ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಯಾವಾಗ
ಗಣಿಗಾರಿಕೆಯನ್ನು ವಿರೋಧಿಸಿತು. ಕುದುರೆ ಮುಖ ಗಣಿಗಾರಿಕೆಯನ್ನು. ಕುದುರೆ ಮುಖ ಗಣಿಗಾರಿಕೆಯಿಂದ ಯಾವ ನದಿಯ ಮೂಲ ಮಲಿನವಾಗುತ್ತಿತ್ತು? ಭದ್ರಾ. ಸಾಲು ಮರದ ತಿಮ್ಮಕ್ಕ ಅವರಿಗೆ ಪದ್ಮ ಪ್ರಶಸ್ತಿ ಕೊಟ್ಟಿದ್ದವಾಗ 2019, ಇತ್ತೀಚೆಗೆ ನಿಧನ ಹೊಂದಿದ್ರು. ಸಾಲು ಮರದ ತಿಮ್ಮಕ್ಕ ಎಷ್ಟು ಮರಗಳನ್ನು ನೆಟ್ಟಿದ್ರು ಅಂದರೆ 284. ಮರಗಳನ್ನು ಕಡಿಯುವುದನ್ನು ತಡೆಯಲು ಕರ್ನಾಟಕದಲ್ಲಿ ಆರಂಭವಾದ ಚಳವಳಿ ಯಾವುದು? ಅಪ್ಪಿಕೋ ಚಳವಳಿ. ಚಿಪ್ಕೋ ಚಳವಳಿಯ ಪ್ರಮುಖ ನಾಯಕ ಸುಂದರ್ಲಾಲ್ ಬಹುಗುಣ. ಹರಿಹರ ಫಾಲಿ ಫೈಬರ್ ಕೈಗಾರಿಕೆಯ ತ್ಯಾಜ್ಯವನ್ನು ಯಾವ ನದಿಗೆ ಬಿಡುತ್ತಿತ್ತು? ತುಂಗಭದ್ರಾ ನದಿಗೆ. ಕರ್ನಾಟಕದ ಮೊದಲ ಮಹಿಳಾ BA ಆನರ್ಸ್ ಪದವಿ ಪಡೆದವರು ಯಾರು ಅಂದರೆ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ. ಬೆಂಗಳೂರಿನ ಪ್ರಥಮ ಮಹಿಳಾ ಮೇಜರ್ ಯಾರು ಅಂದರೆ ಇಂದಿರಮ್ಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆರಂಭವಾಯಿತು? 1975ರಲ್ಲಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಿದ ಮೊದಲ ರಾಜ್ಯ ಕರ್ನಾಟಕ. ಸ್ಥಳೀಯ ಸಂಸ್ಥೆ ಓಕೆ, ನೆನಪಲ್ಲಿರಲಿ. ಕರ್ನಾಟಕದಲ್ಲಿ ಪ್ರಥಮ ರೈತ ಹೋರಾಟ ಎಲ್ಲಿ ನಡೆಯಿತು? ಕಾಗೋಡಿನಲ್ಲಿ 1951ರಲ್ಲಿ. ಕಾಗೋಡು ಸತ್ಯಾಗ್ರಹ ಯಾವ ಪದ್ಧತಿಯ ವಿರುದ್ಧವಾಗಿತ್ತು? ಗೇಣಿಯನ್ನು ಅಳೆಯುವ ಕೊಳಗ ಪದ್ಧತಿಯ ವಿರುದ್ಧ. ಓಕೆ, ಕಾಗೋಡು ಸತ್ಯಾಗ್ರಹ. ಕಾಗೋಡು ರೈತ ಹೋರಾಟದ ಮುಂದಾಳತ್ವ ವಹಿಸಿದವರು ಶಾಂತವೇರಿ ಗೋಪಾಲಗೌಡರು. ಕನ್ನಡದಲ್ಲಿ ಐಚ್ಛಿಕ ಕನ್ನಡ ತೆಗೆದುಕೊಂಡಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. 1980ರಲ್ಲಿ ಹತ್ತಿ ಬೆಳೆ ನಾಶವಾದಾಗ ಪ್ರತಿಭಟಿಸಿದ ರೈತರು ಯಾವ ನದಿಯ ಭಾಗದವರು? ಮಲಪ್ರಭಾ ನದಿ ಭಾಗದವರು. ದಲಿತ ಮತ್ತು ಶೋಷಿತರಿಗಾಗಿ ಹೋರಾಡಿದ ದಲಿತ ಸೂರ್ಯ ಎಂದು ಕರೆಯುತ್ತಾರಲ್ಲ, ಅವರು ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ದಲಿತರಿಗೆ ಪ್ರತ್ಯೇಕ ಶಾಲೆಗಳನ್ನು ತೆರೆದ ಮೈಸೂರಿನ ಮಹಾರಾಜ 10ನೇ ಚಾಮರಾಜ ಒಡೆಯರ್. 10ನೇ ಚಾಮರಾಜ ಒಡೆಯರ್. ಭೀಮಸೇನಾ ಸಂಘಟನೆಯನ್ನು ಹುಟ್ಟುಹಾಕಿದವರು ಶ್ಯಾಮ್ ಸುಂದರ್. ಶ್ಯಾಮ್ ಸುಂದರ್. 1973ರ ಯಾವ ಪ್ರಕರಣ ದಲಿತ ಪ್ರಜ್ಞೆಯನ್ನು ತೀವ್ರವಾಗಿ ಬೆಳೆಸಲು ಕಾರಣವಾಯಿತು? ಬಸವಲಿಂಗಪ್ಪ ಮತ್ತು ಬಸವಲಿಂಗಪ್ಪರವರ ಭೂಸ ಪ್ರಕರಣ. ದಲಿತ ಲೇಖಕ ಕಲಾವಿದರ ಒಕ್ಕೂಟ ಯಾವಾಗ ಸ್ಥಾಪನೆಯಾಯಿತು? 1976 ಭದ್ರಾವತಿಯಲ್ಲಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ DSS ಸಂಚಾಲಕರು ಯಾರಾಗಿದ್ದರು ಅಂದರೆ ಪ್ರೊಫೆಸರ್ B ಕೃಷ್ಣಪ್ಪ. ದಲಿತರ ಒಳ ಜಗತ್ತನ್ನು ಸಾಹಿತ್ಯದ ಮೂಲಕ ತೆರೆದಿಟ್ಟ ಪ್ರಮುಖ ಸಾಹಿತಿಗಳು ದೇವನೂರು ಮಹಾದೇವ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯ. 1980ರ ದಶಕದಲ್ಲಿ ಕರ್ನಾಟಕದಲ್ಲಿ ನಡೆದ ಭಾಷಾ ಚಳವಳಿ ಯಾವುದು? ಗೋಕಾಕ್ ಚಳವಳಿ. ಗೋಕಾಕ್ ವರದಿಯನ್ನು ಜಾರಿಗೊಳಿಸುವಂತೆ ನಡೆದ ಬೃಹತ್ ಆಂದೋಲನ ನೇತೃತ್ವ ವಹಿಸಿಕೊಂಡಿದ್ದವರು ಡಾಕ್ಟರ್ ರಾಜ್ಕುಮಾರ್. ಚಿತ್ರನಟರಾದಂತಹ ಡಾಕ್ಟರ್ ರಾಜ್ಕುಮಾರ್. ಇನ್ನು 20ನೇ ಪ್ರಶ್ನೆ, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ. ಓಕೆ, ಉಳುವವನೇ ಭೂಮಿಯ ಒಡೆಯ ಭೂ ಸುಧಾರಣೆ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದ ಮುಖ್ಯಮಂತ್ರಿ ದೇವರಾಜ್ ಅರಸು. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1974ರಲ್ಲಿ. 1955ರಲ್ಲಿ ಭೂ ಸುಧಾರಣೆ ಕುರಿತು ರಚಿಸಲಾದ ಸಮಿತಿಯ ನೇತೃತ್ವ ವಹಿಸಿದವರು BD ಜತ್ತಿ. BD ಜತ್ತಿ ಸಮಿತಿಯು ಒಂದು ಕುಟುಂಬಕ್ಕೆ ಗರಿಷ್ಠ ಎಷ್ಟು ಎಕರೆ ಒಣಭೂಮಿ ಹೊಂದಬಹುದೆಂದು ಶಿಫಾರಸು ಮಾಡಿತು? 116 ಎಕರೆ. 1974ರ ಕಾಯ್ದೆಯ ಪ್ರಕಾರ ಒಂದು ಕುಟುಂಬಕ್ಕೆ ಗರಿಷ್ಠ ಎಷ್ಟು ಎಕರೆ ಒಣಭೂಮಿ ನಿಗದಿಪಡಿಸಲಾಗಿತ್ತು? 54 ಎಕರೆ 74ರಲ್ಲಿ. ಓಕೆ, ಈನಂ ರದ್ದತಿ ಕಾಯ್ದೆ ಯಾವಾಗ ಜಾರಿಯಾಯಿತು? 1977. ಆರ್ಥಿಕ ಹಿಡುವಳಿ ಎಂದರೆ ಬೇಸಾಯಗಾರನಿಗೆ ಅವನ ಕುಟುಂಬಕ್ಕೆ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಹುದಾದ ಹಿಡುವಳಿ. ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರ ಚಳವಳಿ ಯಾರ ನೇತೃತ್ವದಲ್ಲಿ ನಡೆಯಿತು? ಸಾಹುಕಾರ್ ಚೆನ್ನಯ್ಯ ಮತ್ತು M ಬಸಯ್ಯ. ಭಾರತದಲ್ಲಿಯೇ ಪ್ರಥಮವಾಗಿ ಹಿಂದುಳಿದ ವರ್ಗಗಳ ಆಯೋಗ ನೇಮಕವಾಗಿದ್ದು 1918ರಲ್ಲಿ. 1918ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದವರು ನ್ಯಾಯಮೂರ್ತಿ ಲೆಸ್ಲಿ ಮಿಲ್ಲರ್. ಮೈಸೂರು ರಾಜ್ಯದಲ್ಲಿ ಪ್ರಥಮ ಮೀಸಲಾತಿ ಆಜ್ಞೆ ಯಾವಾಗ ಜಾರಿಗೆ ಬಂದು? 1921. 1975ರಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ರಚಿಸಿದ ಮುಖ್ಯಮಂತ್ರಿ D ದೇವರಾಜ್ ಅರಸು. 1975ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? LG ಆವನೂರ. LG ಆವನೂರ ಆಯೋಗವು ಹಿಂದುಳಿಯುವಿಕೆಯನ್ನು ಗುರುತಿಸಲು ಯಾವ ಮಾನದಂಡವನ್ನು ಬಳಸಿತು? 1975ರ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಜಾತಿವಾರು ವಿದ್ಯಾರ್ಥಿಗಳ ಶೇಕಡಾವಾರು. ವೆಂಕಟಸ್ವಾಮಿ ಆಯೋಗ ಯಾವಾಗ ನೇಮಕವಾಯಿತು? 1983ರಲ್ಲಿ. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಆಡಳಿತಾವಧಿಯಲ್ಲಿ ರಚನೆಯಾದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು
ನ್ಯಾಯಮೂರ್ತಿ ಒ ಚಿನ್ನಪ್ಪ ರೆಡ್ಡಿ. 1955ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗಾಗಿ ರಚಿಸಲಾದ ಸಮಿತಿಯ ಅಧ್ಯಕ್ಷರು ಬಲವಂತ್ ರಾಯ್ ಮೆಹ್ತಾ. ಬಲವಂತ್ ರಾಯ್ ಮೆಹ್ತಾ ಸಮಿತಿ ಎಷ್ಟು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು? 3 ಹಂತ. ಮೈಸೂರು ಗ್ರಾಮ ಪಂಚಾಯಿತಿಗಳು ಮತ್ತು ಸ್ಥಳೀಯ ಮಂಡಳಿಗಳ ಅಧಿನಿಯಮ ಯಾವಾಗ ಜಾರಿಗೊಂಡಿತು ಅಂದರೆ 1959. ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯ ರೂವಾರಿ ಎಂದು ಯಾರನ್ನ ಕರೆಯಲಾಗುತ್ತೆ? ಅಬ್ದುಲ್ ನಜೀರ್ ಸಾಬ್. ಅಬ್ದುಲ್ ನಜೀರ್ ಸಾಬ್ ಅವರು ಯಾವ ಖಾತೆಯ ಸಚಿವರಾಗಿದ್ದರು ಅಂದರೆ ಪಂಚಾಯತ್ ರಾಜ್ ಖಾತೆ. ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳು: ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ವಿಕೇಂದ್ರೀಕರಣ ವ್ಯವಸ್ಥೆಯ ಕೇಂದ್ರ ಆಶಯವೇನು ಅಂದರೆ ಸ್ಥಳೀಯರ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಸ್ಥಳೀಯರು. 1983ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ತಂದಿದ್ದು ಜನತಾ ಸರ್ಕಾರ. ಗೇಣಿ ಎಂದರೆ ಭೂ ಮಾಲೀಕ ಅಥವಾ ಗಣಿದಾರನ ನಡುವಿನ ಒಪ್ಪಂದಕ್ಕೆ ಗೇಣಿ ನೀಡುವ ಪಾಲು. ಇನ್ನು 21ನೇ ಪ್ರಶ್ನೆ, ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಕರ್ನಾಟಕದ್ದು. ಕನ್ನಡದಲ್ಲಿ ಪ್ರಕಟವಾದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಸಂವಹನ ವ್ಯವಸ್ಥೆ ಎಂದರೇನು? ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ತಲುಪಿಸುವ ವಿಧಾನ. ಭಾರತದ ಸಿಲಿಕಾನ್ ಕಣಿವೆ ಎಂದು ಯಾವ ನಗರವನ್ನು ಕರೆಯಲಾಗುತ್ತೆ? ಬೆಂಗಳೂರು. 1997ರಲ್ಲಿ ಪ್ರಪಂಚದ ಮೊಟ್ಟಮೊದಲ ಜೈವಿಕ ತದ್ರೂಪಿ ಪ್ರಾಣಿ ಯಾವುದಪ್ಪ ಅಂದರೆ ವಿಲ್ಮಟ್. ಮೊದಲ ತದ್ರೂಪಿ ಕುರಿಯ ಹೆಸರು ಡಾಲಿ. 2011ರ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಕೃಷಿ ಉತ್ಪಾದನೆ ಎಷ್ಟನೇ ಸ್ಥಾನ ಪಡೆದಿದೆ? 5ನೇ ಸ್ಥಾನ. ಸೈಬರ್ ಪಾರ್ಕ್ ಯೋಜನೆಯನ್ನು ಯಾವಾಗ ಆರಂಭಿಸಲಾಯಿತು? 2000. ಜೈವಿಕ ತಂತ್ರಜ್ಞಾನ ಎಂದರೆ ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತ ಉತ್ಪನ್ನಗಳನ್ನು ತಾಂತ್ರಿಕವಾಗಿ ಪಡೆಯುವ ಕ್ರಮ. ಸಾಮಾಜಿಕ ಅರಣ್ಯ ಅಂದರೆ ಅರಣ್ಯ ಇಲಾಖೆಯು ನೀಲಗಿರಿ, ಅಕ್ಕೇಶಿಯಾದಂತಹ ಆಮದು ಸಸ್ಯಗಳನ್ನು ನೀಡುವ ಯೋಜನೆ. ಗೃಹ ಕೈಗಾರಿಕೆಗಳಿಗೆ ದೇಶವನ್ನು ಪ್ರಗತಿಪಥದತ್ತ ಕೊಂಡೊಯ್ಯುವ ದೀವಟಿಗೆಗಳು ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. 2011ರಲ್ಲಿ ಕರ್ನಾಟಕದಲ್ಲಿ ಕೃಷಿಯನ್ನು ಅವಲಂಬಿಸಿದವರ ಸಂಖ್ಯೆ ಎಷ್ಟಪ್ಪ ಅಂದರೆ 49%. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ 1,91,797 ಚದರ ಕಿಲೋಮೀಟರ್. ಭೂ ವಿಸ್ತೀರ್ಣದ ದೃಷ್ಟಿಯಿಂದ ಕರ್ನಾಟಕವು ಭಾರತದಲ್ಲಿ ಎಷ್ಟನೇ ಸ್ಥಾನ? 8ನೇ ಸ್ಥಾನ. ಕರ್ನಾಟಕದ ಪ್ರಥಮ ಕೈಗಾರಿಕೆಗಳು ಯಾವುವಪ್ಪ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ, ಬಟ್ಟೆ ಕೈಗಾರಿಕೆಗಳು. ಕರ್ನಾಟಕದ ವಿಮಾನ ತಯಾರಿಕಾ ಕೈಗಾರಿಕೆ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. BA ನಿಮಗೆಲ್ಲರೂ ಗೊತ್ತಿದೆ. ಕರ್ನಾಟಕ ಸರ್ಕಾರ ತನ್ನದೇ ಆದ ಕೈಗಾರಿಕೆ ನೀತಿಯನ್ನು ಯಾವಾಗ ರೂಪಿಸಿತು? 1996ರಲ್ಲಿ. ಕರ್ನಾಟಕದಲ್ಲಿ ಕೃಷಿ ಜೈವಿಕ ತಾಂತ್ರಿಕ ಸಂಸ್ಥೆ ಎಲ್ಲಿದೆ? ಧಾರವಾಡ. ಮಾಹಿತಿ ತಂತ್ರಜ್ಞಾನದ ಬಳಕೆಯಿಂದ ಕೃಷಿ, ವಾಣಿಜ್ಯ, ಶಿಕ್ಷಣ ಇತ್ಯಾದಿ ಹೊಸ ರೂಪ ಕೊಡಲು ಕರ್ನಾಟಕ ಸರ್ಕಾರ ಯಾವ ಹೊಸ ಯೋಜನೆಯನ್ನು ಜಾರಿಗೆ ತಂದಿತ್ತು? ಹೊಸ ಕಾಯ್ದೆ ಜಾರಿಗೆ ತಂದಿದ್ದು ಯಾವಾಗ ಅಂದರೆ 1977ರಲ್ಲಿ. 1950ರ ದಶಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ರೈತ ಹೋರಾಟ ಯಾವುದು? ನಡೆಸಿದವರು ಯಾರು ಅಂದರೆ ಸಮಾಜವಾದಿಗಳು. ಪರ್ಯಾಯ ಸಿನಿಮಾಗಳು ಎಂದರೆ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಶೋಧನಾ ದೃಷ್ಟಿಕೋನ ಹೊಂದಿರುವ ಪ್ರಾಯೋಗಿಕ ಸಿನಿಮಾಗಳು. ಮಣ್ಣಿನ ಸವಕಳಿ ಅಂದರೆ ಗಾಳಿ, ಮಳೆ ಮುಂತಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದು. ಜೈವಿಕ ಇಂಧನ ತಯಾರಿಸುವ ಸಂಶೋಧನೆಗೆ ಏಕೆ ನಡೀತವೆ ಅಂದರೆ ಇಂಧನ ಕೊರತೆ ಮತ್ತು ಬೆಲೆ ಏರಿಕೆಯ ಸಮಸ್ಯೆ ಪರ್ಯಾಯವಾಗಿ. ಕಾಗೋಡು ಸತ್ಯಾಗ್ರಹ ಹಿನ್ನೆಲೆ ನಾ ಡಿಸೋಜ ಅವರು ಬರೆದ ಕಾದಂಬರಿ ಹೆಸರು ಕೊಳಗ. ಯಾರು? ನಾ ಡಿಸೋಜ ಬರೆದಿದ್ದು. ಕಾರ್ಗಾರ್ ಸೀಡ್ಸ್ ಸಂಸ್ಥೆಯ ವಿರುದ್ಧ ನಡೆದ ಹೋರಾಟ ಯಾವ ಚಳವಳಿಗೆ ಉದಾಹರಣೆ? ಪರಿಸರ ಚಳವಳಿಗೆ. ಕರ್ನಾಟಕದಲ್ಲಿ ಸಾವಯವ ಕೃಷಿ ಮಿಷನ್ ಸ್ಥಾಪನೆ ಯಾವ ಕೃಷಿಗೆ ಪ್ರೋತ್ಸಾಹ ನೀಡಿತು ಅಂದರೆ ಸಾವಯವ ಕೃಷಿಗೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳ್ತೀನಿ. ಏನು ಪ್ರಶ್ನೆ ಅಂದರೆ ಕಾಗೋಡು ಸತ್ಯಾಗ್ರಹ ಏನಕ್ಕಾಗಿ ನಡೀತು? ಸತ್ಯಾಗ್ರಹ ಯಾವುದಕ್ಕಾಗಿ ನಡೆಯಿತು? ಒಂದು, ಗೋಕಾಕ್ ಚಳುವಳಿ. ಗೋಕಾಕ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಇವರೊಬ್ಬರು ನಟರು. ಅವ್ರು ಯಾರು ಅಂತ ಹೇಳಬೇಕು. ಗೋಕಾಕ್ ಚಳುವಳಿ ನೇತೃತ್ವ. ಇವೆರಡಕ್ಕೂ ನೀವು ಆನ್ಸರ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.